ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಬಾಣಾಸುರನ ಪರವಾಗಿ ಶೈವಜ್ವರ, ಅನಿರುದ್ಧನ ಪರವಾಗಿ ವೈಷ್ಣವಜ್ವರ, ಅಂದ್ರೆ ಶಿವ ಹಾಗೂ ವಿಷ್ಣು ಇವರ ಒಂದು ತಾಪಶಕ್ತಿ, ಓಜಶಕ್ತಿ ಎರಡೂ ಕದನದಲ್ಲಿ ಕಾದಾಡಿದ್ವು. ಅದಕ್ಕೆ ಮುಂಚೆಯೇ ಬಾಣಾಸುರ ರಣರಂಗದಿಂದ ಓಡಿ ಹೊಟ್ಟೋಗಿದ್ದ. ಈಗ ಮತ್ತೆ ಈ ಬಾಣಾಸುರ ಎರಡನೇ ಸಾರ್ತಿ ಯುದ್ಧಕ್ಕೆ ಅಂತ ರಥ ಹತ್ತಿ ಬರ್ತಾ ಇದ್ದಾನೆ. ಅವನು ಬರ್ತಕ್ಕಂತಹ ಹಠಾಟೋಪವನ್ನು ನಾವು ವೀಕ್ಷಿಸೋಣ. ಬಾಣಾಸುರುಂಡು రెండవ సారి యుద్ధమునకు వచ్చుట. కమనీయ కింకిణి ఘంటికా సాహస్ర ఘణఘణ ధ్వని చేత గగన మగల నన్య జనాలోక నాభీల తరళోగ్ర కాంచన ధ్వజ పతాకులు వెలుంగ భృతునేమి గట్టనం పృథివి కంపింపగా వలనొప్పబటు జవాశ్వములంబూంచి అట్టి ఉన్నతరతం బత్యుగ్రగతినెక్కి కర సహస్రమున భీకర తరాసి శరశరాసన ముఖ దివ్య సాధనములు ధనరంజలమును బలమోనుత్కటముగాంగ హర్షమిగురొత్తంగయ్య పుటాయతనమునం పురము వెలువడే ಬಲಿಪುತ್ರುಂಡು ಉರುಜವముನ. ಮತ್ತೆ ಬಾಣಾಸುರ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ತನ್ನ 1000 ತೋಳುಗಳಿಂದ ಕೂಡಿದಂಥವನಾಗಿ ರಥ ಹತ್ತಿ ಬರ್ತಾ ಇದ್ದಾನೆ. ಕಮನೀಯ ಕಿಂಕಿಣಿ ಘಂಟಿಕಾ ಸಹಸ್ರ ಘಣಘಣ ಧ್ವನಿ ಚೇತ ಗಗನ ಮಗಲ. ಆ ಬಾಣಾಸುರನ ರಥಕ್ಕೆ ಕಿಂಕಿಣಿ ಕಿಂಕಿಣಿ ಅಂತ ಶಬ್ದ ಮಾಡತಕ್ಕಂತಹ ಸಹಸ್ರಾರು ಗಂಟೆಗಳನ್ನ ಅಳವಡಿಸಿದ್ದಾರೆ. ಅವನ ರಥ ಕದಲಿದರೆ ಸಾಕು, ಆ ಗಂಟೆಗಳ ಶಬ್ದ ಇಡೀ ಗಗನದಲ್ಲಿ ತುಂಬುತ್ತಾ ಇದೆ. ಅನ್ಯಜನಾಲೋಕನಾಭೀಲ ತರಳೋಗ್ರ ಕಾಂಚನ ಧ್ವಜ ಪತಾಕುಲು ವೆಲುಂಗ. ಅವನ ರಥಕ್ಕೆ ಕಟ್ಟಿರತಕ್ಕಂತಹ ಧ್ವಜ ಅಂದರೆ ಪತಾಕೆಗಳು ಬಂಗಾರದ್ದು. ಆ ಪತಾಕೆಗಳಿಂದ ಹೇಗೆ ಮೆರಿತಾವೆ ಅವು ಅಂದರೆ ತಳ 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 ಕಾಂತಿಯಿಂದ ಮೆರಿತಾ ಇದ್ರೆ ಬೇರೆ ನೋಡ್ತಕ್ಕಂಥ ಜನರಿಗೆ ಕಣ್ಣಿಗೆ ಭಯ ಹುಟ್ಟಿಸ್ತಾ ಇದೆ. ಆಭೀಲ ಭಯಂಕರವಾಗೂ ಇದೆ, ಅದೇ ರೀತಿ ಒಳ್ಳೆ ವಿಪರೀತವಾದ ಮಿಂಚಿನಂತಹ ಬೆಳಕು ಹೊಮ್ಮಿಸ್ತಾ ಇದೆ ಅದು. ಪೃಥುನೇಮಿ ಗಟ್ಟನಂ ಪೃಥಿವಿ ಕಂಪಿಂಪಗ ವಲನೊಪ್ಪ ಬಟು ಜವಾಶ್ವಮುಲನ್ ಬೂಂಚಿ. ಆ ರಥಕ್ಕೆ ಕಟ್ಟಿರತಕ್ಕಂಥ ಅಶ್ವಗಳು ಪಟು ಜವ ಅಶ್ವಮುಲು ಅಂತಂದ್ರೆ ಅತ್ಯಂತ ವೇಗವಾಗಿ ಸಂಚಾರ ಮಾಡಬಹುದಾದಂತಹ ಬಲಿಷ್ಠವಾದ ಕುದುರೆಗಳನ್ನು ಕಟ್ಟಿದೆ. ಅದರ ನೇಮಿಘಟ್ಟಣದಿಂದ ಅಂದ್ರೆ ಅವು ಕುರಪುಟ, ಅವು ಹೆಜ್ಜೆ ಇಟ್ಕೊಂಡು ಹೋಗೋದು, ರಥವನ್ನು ಎಳಿತಾ ಇರತಕ್ಕಂತಹ ಒಂದು ಶಕ್ತಿಯಿಂದ ಪೃಥ್ವಿ ಕಂಪಿಂಪಗ, ಆ ಭೂಮಿನೇ ಅಲ್ಲಾಡ್ತಾ ಇದೆ, ಕಂಪಿಸ್ತಾ ಇದೆ. ಅಟ್ಟಿ ಉನ್ನತರ ತಂಬತ್ಯುಗ್ರಗತಿನೆಕ್ಕಿ, ಅಂತಹ ದಿವ್ಯವಾದಂತಹ ಉನ್ನತವಾದಂತಹ ರಥವನ್ನ ಉಗ್ರಗತಿನೆಕ್ಕಿ, ಅವನು ಕೂಡ ಸಂಪೂರ್ಣವಾದ ಶೌರ್ಯ ಪ್ರತಾಪ, ರಣೋತ್ಸಾಹ ಎಲ್ಲ ತುಂಬಿಕೊಂಡು ಹತ್ತುತ್ತಾ ಇದ್ದಾನೆ. ಹತ್ತಿ ಕರಸಹಸ್ರಮುನ ಭೀಕರ ತರಾಸಿ, ಅವನ 1000 ತೋಳುಗಳಲ್ಲಿ ಭೀಕರಗಳಾದಂತಹ ಹಸಿ ಅಂತಂದ್ರೆ ಖಡ್ಗ ಕೂಡ ಆಗುತ್ತೆ. ಶರಾಸನ ಮುಖ ದಿವ್ಯ ಸಾಧನಮುಲು ಅಂತಂದ್ರೆ ಬಿಲ್ಲು, ಬಾಣ, ಖಡ್ಗ, ತೋಮರ, ಪಟ್ಟಿಶ, ಕೂಲಿಶ, ಪರಿಘಾಯುಧ, ಎಷ್ಟು ವಿಧವಾದಂತಹ ಆಯುಧಗಳನ್ನು ಧರಿಸಿದ್ದಾನೆ. ತನ್ನ ರಂಜಲಮುನು ಬಲಮುನು ಉತ್ಕಟ ಮುಗಾಂಗ, ಅವನ ಉತ್ಸಾಹ ಮೀರ್ತಾ ಇದೆ. ಹರ್ಷ ಮಿಗುರೊತ್ತನ್, ಆ ಸಮರ ಸನ್ನಾಹದಿಂದ ಅವನಿಗೆ ವಿಜಯ ಸಾಧಿಸಬೇಕು ಅನ್ನೋದಕ್ಕಂಥ ಉತ್ಸಾಹ ಹೆಚ್ಚಾಗಿದೆ. ಕಯ್ಯಂ ಪುಟಾಯತಮುನಂ ಬುರಮು ವೆಲುಬಡ ಬಲಿಪುತ್ರುಂಡು ಉರುಜವಮುನ. ಆ ಬಲಿಪುತ್ರನಾದಂತಹ ಆ ಬಾಣಾಸುರ ಕಯ್ಯಂಪು ಅಂತಂದ್ರೆ ಯುದ್ಧ ಭೂಮಿಯೆಡೆಗೆ ಅವನ ಒಂದು ಪುರವದಿಂದ ಹೊರಟು ಯುದ್ಧ ಭೂಮಿಗೆ ಬಂದ. ಉರುಜವಮುನ, ವೇಗವಾಗಿ ಬರ್ತಾ ಇದ್ದಾನೆ, ಎದುರಾಳಿಗಳನ್ನ ಸೋಲ್ಸ್ಬೇಕು ಅನ್ನತಕ್ಕಂತಹ ರಣೋತ್ಸಾಹವನ್ನು ತುಂಬಿದಂತ ಬಾಣಾಸುರ. ಜನಿರಣ ಭೂಮಿನಿ ಮಧ್ಯಂದಿನ ಮಾರ್ತಾಂಡ ಪ್ರಚಂಡ ದೀಪ್ತ ಕೃತಿತೋಂದನ ರುಚುಂ ಪರಿಪಂತಿ ಬಲೇಂದನ ಧವಶಿಕೇನ ಕೃಷ್ಣುಂದಾಂಕೆ ಬೆಲುಚನ್. ಚನಿ, ಆ ಸಹಸ್ರ ಭುಜಗಳಲ್ಲೂ ಕೂಡ ಆಯುಧಗಳನ್ನು ಧರಿಸಿ ಹೊರಟಂತ ಬಾಣಾಸುರ ರಥದವನ್ನ
ಅಧಿರೋಹಿಸಿ ಹೊರಟಂತಹವನು ರಣಭೂಮಿಗೆ ಬಂದ. ಹೇಗಪ್ಪ ಬಂದ ಅಂದರೆ ರಣಭೂಮಿಗೆ ಮಧ್ಯಂದಿನ ಮಾರ್ತಾಂಡ ಪ್ರಚಂಡ ದೀಪ್ತಾಕೃತಿತೋ. ನಡು ಮಧ್ಯಾಹ್ನದ ದಿನ ಪ್ರಚಂಡ ಕಿರಣಗಳಿಂದ ಕೂಡಿದಂತಹ ಮಾರ್ತಾಂಡ ಹೇಗಿರ್ತಾನೆ, ಉರಿತಾ ಇರ್ತಾನೆ, ತನ್ನ ತೀಕ್ಷ್ಣ ಕಿರಣಗಳನ್ನು ಪ್ರಸರಿಸ್ತಾ ಇರ್ತಾನೆ. ಆ ರೀತಿಯಾಗಿ ಈ ಬಾಣಾಸುರ ಕೂಡ ಯುದ್ಧ ಭೂಮಿಗೆ ಬಂದ. ಧನರುಚುಂಬರಿ ಪಂಕ್ತಿಫಲೇಂದನ ದವಶಿಕೇಯಿನ ಕೃಷ್ಣುಂಡ ಕೆಂಬೆಲುಚನ್. ಅತಿಶಯವಾದಂಥ ಕ್ರೋಧದಿಂದ ಕೃಷ್ಣನ ಮೇಲಕ್ಕೆ ಏರಿ ಬಂದ. ಆದರೆ ಅವನಿಗೆ ಗೊತ್ತಿಲ್ಲ ಕೃಷ್ಣ ಎಂಥವನು. ಪರಿಪಂಕ್ತಿ ಬಲೇಂದನ ದವಶಿಕಿ, ಎದುರಾಳಿಗಳ ಬಲ ಅನ್ನತಕ್ಕಂತಹ ವನಕ್ಕೆ ದವಶಿಕಿ, ಕಾಡ್ಗಿಚ್ಚಾದಂತಹ ಕೃಷ್ಣ ಎಂತಹವನು, ಎದುರಾಳಿಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಭಸ್ಮ ಮಾಡಬಲ್ಲ ಅನ್ನೋದನ್ನ ಮರೆತು ಬಿಟ್ಟಿದ್ದಾನೆ ಬಾಣಾಸುರ. ಅತಿಶಯಿಸಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದ. ತಾಕಿ ಭುಜಾ ವಿಜೃಂಭಣಮು ದರ್ಪಮು ನೇರ್ಪುನು ಏರ್ಪಡಂಗನ ಒಕ್ಕೂಕುನ ಬೇಯಿ ಚೇತುಲ ಮಹೋಗ್ರ ಶರಾವಳಿ ಪಿಂಜ ತೋಂದಾ ಕಂಗನೇಸಿನನ್ ಮುರವಿದಾರುಡು ತೋಡನ ತಚ್ಚರಾವಳಿನಾಂಕಗೊನಂಗ ಧೃಂಚೆ ನಿಶಿತಾರ್ಧ ಶಶಾಂಕ ಶಿಲೀ ಮುಖಂಬುಲನ್. ತಾಕಿ ಅಂತಂದ್ರೆ ಕೃಷ್ಣನ ಮೇಲೆ ಏರ್ ಬರಬೇಕು ಅಂತ. ಭುಜಾ ವಿಜೃಂಭಣಮು, ಅವನಿಗೇನು 1000 ತೋಳುಗಳು, ಆ ಒಂದು ವಿಜೃಂಭಣೆಯಿಂದ. ದರ್ಪಮೂ ನೇರ್ಪುನೂ ನೇರ್ಪಡಂಗ, ಅವನಿಗೆ ದರ್ಪವೂ ಇದೆ, ಶೌರ್ಯ ಇದೆ, ಅದೇ ರೀತಿ ಕೌಶಲ್ಯ ಇದೆ, ಹೇಗೆ ಯುದ್ಧ ಮಾಡಬೇಕು ಅನ್ನತಕ್ಕಂಥ ಕೌಶಲ್ಯ ಬಾಣಾಸುರನ. ಒಕ್ಕೂಕುನ ವಯ್ಯಿ ಚೇತುಲ ಮಹೋಗ್ರ ಶರಾವಳಿ ಪಿಂಜ ತೋಂದಾಕಂಗನೇಸಿನನ್. ಒಂದೇ ಸಮಕ್ಕೆ, ಒಂದೇ ಬಾರಿಗೆ, ಯುಗಪತ್ ಅಂತ ಹೇಳ್ತಾರೆ, ವೇಯಿ ಚೇತುಲ, ಅವನ 1000 ತೋಳುಗಳಿಂದ ಮಹೋಗ್ರ ಶರಾವಳಿ, ಮಹಾ ನಿಶಿತವಾದಂತಹ ತೀಕ್ಷ್ಣವಾದಂತಹ ಬಾಣಗಳು, ಪಿಂಜ ತೋತಾಕಂಗ, ಪಿಂಜ ಅಂದರೆ ಆ ಶರಪುಂಕ ಅಂತ ಹೇಳ್ತಾರೆ. ಆ ಬಾಣದ ತುದಿಯಲ್ಲಿ ಒಂದು ಗರಿಗಳ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಆ ಪುಂಕ ಒಂದ್ರ ಹಿಂದೆ, ಆ ಮುಂದೆ ಹೋದ ಬಾಣದ ಪುಂಕಕ್ಕೆ ಹಿಂದೆನೆ ಒಂದು ಬಾಣ ತಗಲ್ಕೊಂಡು ಹೋಗೋದು, ಪುಂಖಾನುಪುಂಖವಾಗಿ. ಅಂತಂದ್ರೆ ಒಂದು ಹಿಂದೆ ಅನ್ನೋದಕ್ಕೆ ಟೈಮೇ ಕೊಡದಿರ ಮೇಲೆ 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 ಪುಂಖಾನುಪುಂಖವಾಗಿ ಬಾಣಗಳನ್ನು ತನ್ನ 1000 ತೋಳುಗಳಿಂದಲೂ ಪ್ರಯೋಗ ಮಾಡಿದ. ಶರಾವಳಿ, ಮಹೋಗ್ರ ಶರಾವಳಿ ಪಿಂಜ ತೋಂತ ಆಕಂಗನೇಸಿನನ್. ಯಾರ ಮೇಲೆ ಅವನು ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು? ಮುರವಿದಾರನ ಮೇಲೆ, ಮುರಾರಿಯಾದ ಶ್ರೀಕೃಷ್ಣನ ಮೇಲೆ ಅವನು ಪ್ರಯೋಗ ಮಾಡಿದಾಗ ತೋಡನ ತಚ್ಚರಾವಳಿನ ಅಂಕಗೊನಂಗ ದೃಂಚೆ, ಆ ಶರಾವಳಿ ಎಲ್ಲವೂ ಕೂಡ ಆಕಗೊನಂಗ ಅಂದ್ರೆ ದಾರಿಯಲ್ಲೇ, ಅರ್ಧ ದಾರಿಯಲ್ಲೇ ಅವುಗಳಿಗೆಲ್ಲನೂ ಅಡ್ಡಿಪಡಿಸ್ತಾ ಕೃಷ್ಣ. ಹೇಗೆ? ಅರ್ಧ ದಾರಿಯಲ್ಲೇ ಅವುಗಳನ್ನೆಲ್ಲ ತಡೆದು ದೃಂಚೆ ನಿಶಿತ ಅರ್ಧ ಶಶಾಂಕ ಶಿಲೀ ಮುಖಂಬುಲನ್. ನಿಶಿತವಾದ ಚೂಪಾದಂಥ ಅರ್ಧ ಶಶಾಂಕ, ಅರ್ಧ ಚಂದ್ರ ಬಾಣಗಳನ್ನು ಪ್ರಯೋಗಿಸಿ ಈ ಬಾಣಾಸುರ ಹಾಕಿದ ಪುಂಖಾನುಪುಂಖವಾಗಿ ಅವನು ಪ್ರಯೋಗಿಸಿದ ಬಾಣಗಳನ್ನೆಲ್ಲ ನಡು ದಾರಿಯಲ್ಲೇನೆ ತಡೆದು ಅವುಗಳನ್ನೆಲ್ಲನೂ ಮಧ್ಯದಲ್ಲೇ ದೃಂಚೆ, ಎಲ್ಲವನ್ನು ಮುರಿದು ವ್ಯರ್ಥವನ್ನಾಗಿಸಿದ ಶ್ರೀಕೃಷ್ಣ ಅಂತ. ನೂತನವ ಪುಂಡರೀಕನಯನುಂಡನನೊಪ್ಪ ಮುರಾರಿ ರೋಷಘೂರ್ಣಿತ ಮಹಿತಾರುಣಾಬ್ಜದಳ ನೇತೃಂಡು ದಾನಟು ಪಂಚದೈತ್ಯುಪೈದಿತಿ ಸುತಕಾನನ ಪ್ರಕರ ದೀಪಿತ ಶುಕ್ರಮುಂ ರಕ್ಷಿತಾಂಚಿತಾಶ್ರಿತ ಜನಚಕ್ರಮುನ್ ಸತತ ಸೇವಿತ ಚಕ್ರಮೋ ದಿವ್ಯ ಚಕ್ರಮುನ್. ನೂತನವ ಪುಂಡರೀಕನಯನುಂಡನನೊಪ್ಪ, ಯಾವಾಗಲೂ ಕೂಡ ಕೃಷ್ಣನ ಹೊಗಳ್ತಕ್ಕಂಥದ್ದು ಕಮಲಪತ್ರಾಕ್ಷ ಅಂತಂದ್ರೆ ಕಮಲದಂತೆ ಕೆಂಪಾದ ಬಣ್ಣದಿಂದ ಕೂಡಿ ಆಯತ ಅಗಲವಾದ ವಿಶಾಲವಾದ ಕಣ್ಣುಗಳಿರ್ತಕ್ಕಂಥವನು ಅಂತ ಹೊಗಳ್ತೀವಲ್ಲ, ಅದನ್ನ ಸಮರ್ಥಿಸುವಂತೆ ವಿಶಾಲವಾದ ಕಣ್ಣುಗಳಿರ್ತಕ್ಕಂತಹ ಈ ಕೃಷ್ಣನ ಕಣ್ಣುಗಳು ಈಗ ರೋಷ ಘೂರ್ಣಿತ ಮಹಿತಾರುಣಾಬ್ಜದಳ ನೇತೃಂಡು, ಈಗ ಕೋಪದಿಂದ
ಇನ್ನೂ ರಕ್ತವರ್ಣಕ್ಕೆ ತಿರುಗಿಬಿಟ್ಟಿದೆ ಅವನ ಕಣ್ಣುಗಳು. ಆ ಪುಂಡರೀಕನಯನ ಅನ್ನೋದರ ಹೆಸರು ಇವಾಗ ಸಾರ್ಥಕವಾಗ್ತದೆ. ಕೆಂಪು ತಾವರೆಯ ದಳಗಳಂತೆ ಇದೆ. ತಾನಟು ಪಂಚದೈತ್ಯುಪೈ ದಿತಿಸುತ ಕಾನನ ಪ್ರಕರ ದೀಪಿತ ಶುಕ್ರಮು. ಆ ದಾನವನಾದಂತಹ ಬಾಣಾಸುರನ ಮೇಲೆ ಈ ಭಗವಂತ ಪ್ರಯೋಗಿಸಿದ ಚಕ್ರ, ತನ್ನ ಮಹಾ ಸುದರ್ಶನ ಚಕ್ರವನ್ನ. ಆ ಸುದರ್ಶನ ಚಕ್ರದ ಒಂದು ಪ್ರಖ್ಯಾತಿ ಏನಪ್ಪಾ ಅಂತಂತಂದ್ರೆ ದಿತಿಸುತ ಕಾನನ ಪ್ರಕರ ದೀಪಿತ ಶುಕ್ರಮು. ಆ ದೈತ್ಯರು ಅನ್ನತಕ್ಕಂತಹ ವನವನ್ನ ಸುಟ್ಟು ಭಸ್ಮ ಮಾಡತಕ್ಕಂತಹ ಒಂದು ಪ್ರಜ್ವಲಿಸ್ತಕ್ಕಂತಹ ಚಕ್ರ ಅದು. ರಕ್ಷಿತಾಂಚಿತ ಆಶ್ರಿತ ಜನ ಚಕ್ರಮುನ್. ತನ್ನ ಆಶ್ರಯವನ್ನ ಬಯಸಿ ಬಂದಂತಹವರ ರಕ್ಷಣೆಗೆ ಸದಾ ಸಜ್ಜಾಗಿರತಕ್ಕಂತಹ ಚಕ್ರ. ಸತತ ಸೇವಿತ ಚಕ್ರಮು. ಯಾವಾಗ್ಲೂ ಇಂದ್ರ ಈ ಕೃಷ್ಣನ ಚಕ್ರಾಯುಧವನ್ನ ಪೂಜಿಸ್ತಿರ್ತಾನೆ. ಯಾಕೆ? ಚಕ್ರಾಯುಧದಿಂದಲೇ ಆ ಇಂದ್ರನ ವೈರಿಗಳಾದಂತಹ ದಾನವರವನ್ನೆಲ್ಲವನ್ನು ಕೂಡ ತೆರೆದು ಹಾಕ್ಬಿಡ್ತಾ ಇರ್ತಾನೆ ಮುರಾರಿಯಾದ ಶ್ರೀಕೃಷ್ಣ. ಆದ್ರಿಂದ ಸತತ ಸೇವಿತ ಚಕ್ರಮೂ ದಿವ್ಯ ಚಕ್ರಮುನ್. ದಿವ್ಯವಾದಂತಹ ಸುದರ್ಶನ ಮಹಾಚಕ್ರವನ್ನ ಪ್ರಯೋಗ ಮಾಡಿದ ಕೃಷ್ಣ ಬಾಣಾಸುರನ ಮೇಲೆ. ಮರೀನು ಪ್ರಚಂಡ ಮಾರ್ತಾಂಡ ಮಂಡಲ ಪ್ರಭಾ ವಿಡಂಬಿತಂಬುನು ಭೀಷಣ ಶತಸಹಸ್ರ ಕೋಟಿ ದಂಭೋಳಿ ನಿಬಿಡ ನಿಶಿತ ಧಾರಾ ಸಹಸ್ರ ಪ್ರಭೂತ ಜ್ವಲನ ಜ್ವಾಲಿಕಾಹಸ್ತ ಸಮಸ್ತ ಕುಟಿಲ ಪರಿಪಂಕ್ತಿ ದುರ್ವಾರ ಬಾಹು ಗರ್ವಾಂಧಕಾರಂಬುನು ಸಕಲ ದಿಕ್ಪಾಲ ದೇವತಾಗಣ ಜೈಗೀಯಮಾನಂಬುನು ಸಮದ ದಾನಭಜನ ಶೋಕ ಕಾರಣ ಭಯಂಕರ ದರ್ಶನಂಬುನು ಸಮಂಚಿತ ಸಜ್ಜನ ಲೋಕ ಪ್ರಿಯಂಕರ ಸ್ಪರ್ಶನಂಬುನಗೂ ಸುದರ್ಶನಂ ಬಸುರಾಂತಕ ಪ್ರೇರಿತಂಬೈಚನಿ ಆರಾಮಕಾರುಂಡು ಕದಳಿಕಾ ಕಾಂಡಂಬುಲ ನೇರ್ಚು ಚಂದಂಬುನಂ ಬೇರ್ಚಿ ಸಮದ ವೇದಂಡ ಶುಂಡ ದಂಡಂಬುಲು ವಿಡಂಬಿಂಚುಚುನ್ ಗನಕಮಣಿ ವಲಯ ಕೇಯೂರ ಕಂಕಣಾಲಂಕೃತಂಬುನಗೂ ತದೀಯ ಬಾಹು ಸಹಸ್ರಂಬು ಕರಚತುಷ್ಟಯಾವಶಿಷ್ಟಂಬುಗ ದುನುಮುನವಸರಂಬುನ. ಈಗ ಶ್ರೀಕೃಷ್ಣ ಪರಮಾತ್ಮ ಆ ಬಾಣಾಸುರನ ಮೇಲೆ ತನ್ನದಾದಂತಹ ಆ ಸುದರ್ಶನ ಮಹಾಚಕ್ರವನ್ನ ಪ್ರಯೋಗಿಸಿದ. ಅದು ಹೇಗಿತ್ತಪ್ಪ ಅಂತಂತಂದ್ರೆ ಪ್ರಚಂಡ ಮಾರ್ತಾಂಡ ಮಂಡಲ ಪ್ರಭಾವಿಡಂಬಿತಂಬುನು. ಪ್ರಚಂಡವಾದಂಥ ಸೂರ್ಯಮಂಡಲವನ್ನ ಧಿಕ್ಕರಿಸತಕ್ಕಂಥ, ಸೂರ್ಯಮಂಡಲದ ಕಾಂತಿಯನ್ನ ಧಿಕ್ಕರಿಸುವಷ್ಟು ಕಾಂತಿಯಿಂದ ಕೂಡಿದಂತಹ ಸುದರ್ಶನ ಮಹಾಚಕ್ರ. ಭೀಷಣ ಶತಸಹಸ್ರ ಕೋಟಿ ದಂಭೋಳಿ ನಿಬಿಡ ನಿಶಿತ ಧಾರಾ ಸಹಸ್ರ ಪ್ರಭೂತ ಜ್ವಲನ ಜಾಲಿಕಾಹಸ್ತ. ಅದು ಹೇಗಿರುತ್ತೆ ಅಂದರೆ ಶತಸಹಸ್ರ ಕೋಟಿ ದಂಭೋಳಿ ಅಂತಂದರೆ ಸಾವಿರಾರು ಕೋಟಿಗಳಷ್ಟು ಸಿಡಿಲಿನಷ್ಟು ಪರಾಕ್ರಮ. ನಿಬಿಡ ನಿಶಿತವಾದಂಥ ಧಾರಾ ಸಹಸ್ರ ಅಂದರೆ ಸಹಸ್ರ ಅಲುಗುಗಳು ಅದಕ್ಕೆ, ಆ ಸುದರ್ಶನ ಮಹಾಚಕ್ರಕ್ಕೆ. ಪ್ರಭೂತ ಜ್ವಲನ, ಪಳ 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 ಮೆರಿತಾ ಇದೆ, ಬೆಂಕಿ ಉಗುಳ್ತಾ ಇದೆ. ಕುಟಿಲ ಪರಿಪಂಕ್ತಿ ದುರ್ವಾರ ಬಾಹು ಗರ್ವಾಂಧಕಾರಂಬುನು. ಕುಟಿಲರಾದಂತಹ ಶತ್ರುಗಳನ್ನ ತುಂಡರಿಸಿ ಹಾಕತಕ್ಕಂತಹ ಪರಾಕ್ರಮ ಇರತಕ್ಕಂಥದ್ದು. ಸಕಲ ದಿಕ್ಪಾಲ ದೇವತಾಗಣ ಜೈಗೀಯಮಾನಂಬುನು. ದಿಕ್ಪಾಲಕರು, ದೇವತಾಗಣಗಳು, ದೇವತೆಯರು ಎಲ್ಲರೂ ಕೂಡ ಹೊಳ್ತಾ ಇರ್ತಕ್ಕಂಥದ್ದು. ಸಮದ ದಾನವಜನ ಶೋಕ ಕಾರಣ ಭಯಂಕರ ದರ್ಶನಂಬುನು. ಮದಿಸಿದಂತಹ ದಾನವರ ಜನರಿಗೆ ಶೋಕವನ್ನು ಉಂಟು ಮಾಡತಕ್ಕಂಥದ್ದು. ಶೋಕ ಕಾರಣವಾದಂತಹ ಭಯಂಕರ ಅಂದರೆ ಇದನ್ನು ಸುದರ್ಶನ ಮಹಾಚಕ್ರ ನೋಡಿದ್ರೆ ಅವ್ರಿಗೆ ಭಯ, ದುಃಖ ಎಲ್ಲನೂ ಬಂದು ಬಿಡುತ್ತೆ. ಅಂದರೆ ಇನ್ನ ಈ ಸುದರ್ಶನ ಚಕ್ರದ ಮುಂದೆ ದಾನವರ ಆಟೋಪ ಏನೂ ನಡೆಯುವುದಿಲ್ಲ ಅನ್ನತಕ್ಕಂಥದ್ದು. ಸಮಂಚಿತ ಸಜ್ಜನ ಲೋಕ ಪ್ರಿಯಂಕರ ಸ್ಪರ್ಶನಂಬುನಗೂ. ಯಾರಾದರೆ ಶರಣಾಗತರಾಗಿ ಬಂದಿರ್ತಾರೋ ಅವರಿಗೆ ಒಂದು ಧೈರ್ಯವನ್ನು ಕೊಡ್ತಕ್ಕಂಥ, ಆಶ್ವಾಸನೆಯನ್ನು ಕೊಡ್ತಕ್ಕಂಥ, ಖಂಡಿತವಾಗಿ ರಕ್ಷಣೆ ಕೊಡ್ತಕ್ಕಂಥ ಈ ಸುದರ್ಶನ ಚಕ್ರವು ಅಸುರಾಂತಕ ಪ್ರೇರಿತಂಬೈ ಚನಿ. ಅಸುರಾಂತಕನಾದಂತಹ ಕೃಷ್ಣ ಅದನ್ನ ಪ್ರೇರೇಪಿಸಿದ ಅಂತಂದ್ರೆ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದ. ಅದು ಹೇಗೆ ಹೋಯ್ತಪ್ಪ ಅಂದ್ರೆ ಆರಾಮ ಕಾರುಂಡು ಕದಳಿಕಾ ಕಾಂಡಂಬುಲ ನೇರ್ಚು ಚಂದಂಬುನಂ.
ತೋಟ ನೋಡ್ಕೊಳ್ತಕ್ಕಂಥ ತೋಟದ ಮಾಲಿ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದ್ರೆ ಬಾಳೆಯ ದಿಂಡುಗಳು ಅದನ್ನೆಲ್ಲ ನೈವಾಗಿ ಕತ್ತರಿಸ್ಕೊಂಡು ಬರ್ತಾನೆ. ಆ ರೀತಿಯಾಗಿ ಬೇರ್ಚಿ ಸಮದ ವೇದಂಡ ಶುಂಡ ದಂಡಂಬುಲು ವಿಡಂಬಿಂಚುಚು ಕನಕಮಣಿ ವಲಯ ಕೇಯೂರ ಕಂಕಣಾಲಂಕೃತಂಬುನಗು ಅಂತಂದ್ರೆ ಆ ಬಾಣಾಸುರನ ಬಾಹುಗಳು ಹೇಗಪ್ಪ ಇತ್ತಂದ್ರೆ ಸಮದ ವೇದಂಡ ಶುಂಡ ದಂಡಂಬುಲು ಅಂತಂತಂದ್ರೆ ಮದಿಸಿದ ವೇದಂಡಗಳು ಗಜಗಳ ಆ ಒಂದು ಸೊಂಡಿಲೇನಿರುತ್ತೆ ಅದನ್ನ ವಿಡಂಬಿಸುವಷ್ಟು ಪುಷ್ಟವಾಗಿ ಇದ್ದಂತಹ ಬಾಹುದಂಡಗಳು. ಮತ್ತೆ ಪ್ರತಿಯೊಂದು ಬಾಹುಗಳಿಗೂ ಕೂಡ ಕನಕದ ಮಣಿವಲಯ ಕೇಯೂರ ಕಂಕಣಗಳು ಎಲ್ಲದರಿಂದ ಅಲಂಕಾರ ಮಾಡ್ಕೊಂಡಿದ್ದ. 1000 ಕೈ ತೋಳುಗಳಿಗೂ ಅಲಂಕಾರಗಳನ್ನ ಮಾಡ್ಕೊಂಡಿದ್ದ. ಅಂತಹ ಆ ಬಾಣಾಸುರನ ತದೀಯ ಬಾಹು ಸಹಸ್ರಂಬುಂ ಕರ ಚತುಷ್ಟಯಾವಶಿಷ್ಟಂಬುಗ. ಹೋಗ್ಲಿ ಪಾಪ ಅಂತ 4 ತೋಳು ಬಿಟ್ಟ ಉಳಿಸಿದ ಬಾಣಾಸುರನಿಗೆ. ಮಹಾಶಿವಭಕ್ತ ಅವನು ಬಾಣಾಸುರ. ಅವನಿಗೆ 1000 ತೋಳುಗಳನ್ನು ಕತ್ತರಿಸಿ ಹಾಕಬೇಕು ಅಂತಾನೆ ಅಂದ್ಕೊಂಡಿದ್ದಂಥ ಶ್ರೀಕೃಷ್ಣ ಪರಮಾತ್ಮ 4 ತೋಳು ಉಳಿಸಿ ಮಿಕ್ಕಿದ್ದೆಲ್ಲವನ್ನು ತುಂಡರಿಸಿ ಹಾಕಿಬಿಟ್ಟ ತನ್ನ ಚಕ್ರಾಯುಧದಿಂದ. ತದೀಯ ಬಾಹು ಸಹಸ್ರಂಬುಂ ಗರಚತುಷ್ಟ ಯಾವಶಿಷ್ಟಂಬುಗ ದುನುಮುನ್ ಅವಸರಂಬುನ. 4 ಕೈಗಳನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದಾಗ ತೋಳುಗಳನ್ನೆಲ್ಲ ಕೂಡ ತನ್ನ ಸುದರ್ಶನ ಮಹಾಚಕ್ರದಿಂದ ತುಂಡರಿಸಿದ ಶ್ರೀಕೃಷ್ಣ ಪರಮಾತ್ಮ. ಕಾಲಕಂಠುಂಡು ಬಾಣುಪೈ ಗರುಣಗಲಡು ಗಾನ ಅಖಿಲಾಂಡಪತಿ ಕೃಷ್ಣುಂ ಗದಿಯ ವಚ್ಚಿ ಪುರುಷ ಸೂಕ್ತಂಬು ಸದಿವಿ ಸಂಪುಟಕರಾಬ್ಜಂಬುಡಗುಚುನ್ ಪದ್ಮಾಯತಾಕ್ಷು ನಿಟ್ಲನಿನು ತಿಂಚೆ. ಕಾಲಕಂಠನಾದಂತಹ ಪರಮೇಶ್ವರನಿಗೆ ಬಾಣ ಅಂತಂದ್ರೆ ಬಾಣಾಸುರ ಅಂದ್ರೆ ಅತ್ಯಂತ ಕರುಣೆ. ಏಕೆ ಅವನಷ್ಟು ಪರಮ ಭಕ್ತ, ಅವನು ಶಿವಭಕ್ತ. ಅವನನ್ನು ಅನುಗ್ರಹ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾನೆ ಶಿವ. ಆದ್ದರಿಂದ ಅವನ ಮೇಲೆ ಕರುಣೆಯಿಂದ ಕೂಡಿದವನಾಗಿದ್ದಾನೆ. ಆದ್ದರಿಂದ ಆ ಅಖಿಲಾಂಡಪತಿಯಾದಂಥ ಕೃಷ್ಣನ ಬಳಿಗೆ ಬಂದು ಪುರುಷ ಸೂಕ್ತವನ್ನ ಪಠಿಸಿ ಸಂಪುಟಕರಾಬ್ಜಂಬುಡಗುಚು ಅಂತಂದ್ರೆ ಸಂಪುಟಕರಾಬ್ಜಮು ಅಂತಂತಂದ್ರೆ 2 ಕೈಗಳನ್ನ ಮುಕುಳಿಸಿ ಅಂತಂದ್ರೆ ಜೋಡಿಸಿ ನಮಸ್ಕಾರ ಮುದ್ರೆಯಲ್ಲಿ ನಮಸ್ಕಾರ ಮಾಡುತ್ತಾ ಪದ್ಮಾಯತಾಕ್ಷ ನಿಟ್ಲನಿ ನುತಿಂಚೆ. ಪದ್ಮಾಯತಾಕ್ಷನಾದಂತಹ ಕೃಷ್ಣನನ್ನ ಈ ಕೆಳಗಿನಂತೆ ಸ್ತೋತ್ರ ಮಾಡಿದ. ದೇವ, ನೀವು ಬ್ರಹ್ಮಸ್ವರೂಪಂಬಗು ಜ್ಯೋತಿರ್ಮಯುಂಡವು, ನಿಖಿಲ ವೇದಾಂತ ನಿಗೂಢುಂಡುವು, నిర్మలుండువు సమానాధిక రహితుండువు సర్వవ్యాపకుండవైన నిన్ను నిర్మలాంతఃకరుణులైన వారు ఆకాశంబు పగిది అవలోకింతురు. అదీనుగాక పంచోపనిషన్మయంబైన భవదీయ దివ్య మంగళ మహావిగ్రహ పరిగ్రహంబు సేయునడ నాభియంద ఆకాశంబును ముఖంబునం గృషానుండును శిరంబున స్వర్గంబును శ్రోత్రంబుల దిశులను నేత్రంబుల సూర్యుండును మనంబున చంద్రుండును బాదంబుల వసుంధరయున్ ఆత్మయంద అహంకారంబును జఠరంబున జలధులును రేతంబున నంబువులును భుజంబుల నింద్రుండును రోమంబుల మేఘ మహీరు హౌషధి వ్రాతంబులను శిరోజంబుల బ్రహ్ములను జ్ఞానంబున సృష్టియున్ అవాంతర ప్రజాపతులను హృదయంబున ధర్మంబును గలిగి మహాపురుషుండవై లోకకల్పనంబు కొరకు నీ అకుంఠిత తేజంబు గుప్తంబు చేసి జగదుద్భవంబు కొరకు గైకొన్న భవదీయ దివ్యావతార వైభవం బెరింగి నుతింపనెంతవారము. నీవు సకల చేతన నిచయంబులకు ఆద్యుండవు, అద్వితీయుండువు, పురాణ పురుషుండువు, సకల సృష్టి హేతుభూతుండవు, ఈశ్వరుండువు, దినకరుండు, కాదంబిని కదంబావృతుండగుచు భిన్న రూపుండైన బహువిధ ఛాయలందోచు విదంబున నీ అఘటిత ఘటనా నిర్వాహకంబైన సంకల్పంబునం ద్విగుణాతీతుండవయ్యును సత్వాది గుణ విధానంబులననేక రూపుండవై గుణవంతులైన సత్పురుషులకు
తమో నివారకంబైన దీపంబు రూపంబునం ప్రకాశించుచుందువు. భవదీయ మాయా విమోహితులైన జీవులు పుత్రదార గృహక్షేత్రాది సంసార రూపంబైన పాప పారావార మహావర్త గర్తంబున మునుంగుచున్ దేలుచుందురు దేవా. భవదీయ దివ్య రూపానుభవంబు సేయంజాలక ఇంద్రియ పరతంత్రుండై భవత్పాద సరసీరుహంబుల జేర నిరుంగని ఆత్మవంచకుండు అనంబడు విపరీత బుద్ధించేసి ప్రియుండవైన నిన్ను ఒల్లక ఇంద్రియార్థానుభవంబు సేయుట అమృతంబు మాని హాలాహలంబు సేవించుటగాదే. జగదుదయ పాలనలయ లీలాహేతువై శాంతుండవై సుహృజ్జన భాగధేయుండైన సమానాధిక వస్తుశూన్యుండవైన నిన్ను నేనును బ్రహ్మయున్ అంతఃకరుణలైన మునిగణంబులును భజించుచుందుము మరియును. దేవా, నీవు బ్రహ్మస్వరూపంబగు జ్యోతిర్మయుండవు, నిఖిల వేద వేదాంత నిగూఢుండువు, నిర్మలుండువు, సమానాధిక రహితుండువు, సర్వవ్యాపకుండవైన నిన్ను నిర్మలాంతఃకరుణులైన వారు ఆకాశంబు పగిది అవలోకింతురు. ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮನೇ, ನಿನ್ನನ್ನು ನೀನು ಅಪೌರುಷೇಯವಾದಂತಹ ವೇದಗಳಿಗೂ ಕೂಡ ಗೋಚರನಾಗಲ್ಲ. ಗೂಢನಾಗಿರ್ತಕ್ಕಂತಹ ಜ್ಯೋತಿರ್ಮಯ ಸ್ವರೂಪನಾದಂತಹ ಪರಬ್ರಹ್ಮ ವಸ್ತು ನೀನೇ. ಶುದ್ಧಾತ್ಮರಾದ ತಪೋನಿಷ್ಠರಾದಂತಹ ಮಹಾಯೋಗಿಗಳು ನಿನ್ನನ್ನು ಆಕಾಶದಂತೆ ನಿಸ್ಸಂಗ ವಸ್ತುವನ್ನಾಗಿ ತಿಳಿತಾರೆ. ಅವರು ಆಕಾಶಂಬು ಪಗಿದಿ ಅಂತಂದ್ರೆ ಆಕಾಶದಂತೆ ನಿಸ್ಸಂಗ ವಸ್ತು, ಸರ್ವವ್ಯಾಪಿ ಅಂತ ತಿಳಿದುಕೊಳ್ತಾರೆ ನಿನ್ನನ್ನ. ಅದೀನುಂಗಾಕ ಪಂಚೋಪನಿಷನ್ಮಯಂಬೈನ ಭವದೀಯ ದಿವ್ಯಮಂಗಳ ಮಹಾವಿಗ್ರಹ ಪರಿಗ್ರಹಂಬು ಸೇಯುನೆಡ నాభియంద ఆకాశంబును ముఖంబున గృషానుండును శిరంబున స్వర్గంబును శ్రోత్రంబుల దిశులును నేత్రంబుల సూర్యుండును మనంబున చంద్రుండును పాదంబుల వసుందరియు నాత్మయంద అహంకారంబును జఠరంబున జలదులును రేతంబున నంబువులును భుజంబుల నింద్రుండును రోమంబుల మేఘ మహీరు ఔషధి వ్రాతంబులును శిరోజంబుల బ్రహ్ములను జ్ఞానంబున సృష్టియున్ అవాంతర ప్రజాపతులను హృదయంబున ధర్మంబును గలిగి ಮಹಾಪುರುಷುಂಡವೈ ಅಂತಂದ್ರೆ ಇಲ್ಲಿ ಈಗ ಭಗವಂತನ ನಿರ್ಗುಣ ಸ್ವರೂಪ ತಿಳಿಯೋದಂತಿರ್ಲಿ, ನಿನ್ನದೊಂದು ವಿರಾಟ್ ರೂಪ ಇದೆಯಲ್ಲ, ವಿಶ್ವ ವಿರಾಟ್ ರೂಪ, ಅದರಲ್ಲಿ ಅಂತರಿಕ್ಷ ಅನ್ನತಕ್ಕಂಥದ್ದು ನಿನ್ನ ನಾಭಿ, ನಿನ್ನ ಮುಖ ಅಗ್ನಿ, ಜಲ ರೇತಸ್ಸು, ಸ್ವರ್ಗವೇ ಶಿರಸ್ಸು, ನಿನ್ನ ಕಿವಿಗಳು ಈ ಪ್ರಪಂಚಕ್ಕೆಲ್ಲ ದಿಕ್ಕುಗಳು, ಭೂಮಿಯೇ ಪಾದ, ಚಂದ್ರ ಮನಸ್ಸು, ಸೂರ್ಯ ನಿನ್ನ ಚಕ್ಷುಗಳು, ರುದ್ರ ಅಹಂಕಾರ, ನಿನ್ನ ಉದರದಲ್ಲಿ ಸಪ್ತ ಸಾಗರಗಳು ಇರತಕ್ಕಂಥದ್ದು, ಇಂದ್ರ ಭುಜ, ಔಷಧಿಗಳು ರೋಮಗಳು, ಮೇಘಗಳು ಕೇಶಗಳು, ಬ್ರಹ್ಮ ಬುದ್ಧಿ ಪ್ರಜಾಪತಿಗಳು ಮೇಢ್ರ, ಧರ್ಮ ಹೃದಯ. ಅಂತಹ ಸರ್ವಲೋಕಾತ್ಮಕವಾದಂತಹ ನಿನ್ನ ರೂಪವನ್ನು ನಾವು ಹೇಗಪ್ಪ ತಿಳ್ಕೊಳ್ಬೇಕೆ ಸಾಧ್ಯವಾಗುತ್ತೆ ವರ್ಣಿಸ್ತಾ ಇದ್ದಾರೆ. ಲೋಕ ಕಲ್ಪನಂಬು ಕೊರಕು ನೀ ಅಕುಂಠಿತ ತೇಜಂಬು ಗುಪ್ತಂಬು ಸೇಸಿ ಜಗದುದ್ಭವಂಬು ಕೊರಕು ಗೈಕೊನ್ನ ಭವದೀಯ ದಿವ್ಯಾವತಾರ ವೈಭವಂ ಬೆರಿಂಗಿನು ತಿಂಪನೆಂತವಾರಮು ಅಂತ ಹೇಳ್ತಾ ಇದ್ದಾನೆ. ಅಂತಂದ್ರೆ ಇಂತಹ ಸರ್ವಲೋಕಾತ್ಮಕವಾದಂತಹ ರೂಪ ಇರ್ತಕ್ಕಂತಹವನು ನೀನು. ಆದರೆ ನಿನ್ನ ಅವತಾರ ಅನ್ನತಕ್ಕಂಥದ್ದು ಧರ್ಮ ಸಂಸ್ಥಾಪನೆಗೆ ಮತ್ತೆ ಲೋಕಕ್ಕೋಸ್ಕರ ಮಾಡ್ತೀಯ ನೀನು. ಆದ್ರಿಂದ ಇಂತಹ ನಿನ್ನ ಭವದೀಯ ದಿವ್ಯಾವತಾರ ವೈಭವಂಬು, ಇಂತಹ ನಿನ್ನ ದಿವ್ಯಾವತಾರ ವೈಭವಗಳನ್ನ ಬೇರಿಂಗಿನು ತಿಂಪನೆಂತವಾರಮು, ಅದನ್ನ ತಿಳಿದು ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ನಾವೆಷ್ಟರವನು ಅಂತಂದ್ರೆ ನೀನು ಅಪ್ರಮೇಯ, ನಿನ್ನ ಲೀಲೆಗಳಿಷ್ಟೇ, ನೀನು ಈ ರೀತಿಯಾಗಿದ್ದೀಯ, ನಿನ್ನ ರೂಪ ಇದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂತ ಅಪ್ರಮೇಯ ನೀನು. ನೀವು ಸಕಲ ಚೇತನ ನಿಚಯಂಬುಲಕ್ಕೂ ಆದ್ಯುಂಡವು, ನೀನು ಅದ್ವಿತೀಯನಾದಂತಹ ಆದ್ಯ, ನೀನು ಸಕಲ ಚೇತನಗಳಿಗೂ ಕೂಡ ಮುಂಚಿನವನು,
ಅಂದ್ರೆ ಎಲ್ಲ ಸೃಷ್ಟಿಗಿಂತ ಪೂರ್ವದವನು ನೀನು, ಅದ್ವಿತೀಯ ಉಂಡವು. ಅಂದ್ರೆ ನಿನ್ನ ತರಹದ್ದವರು ಇನ್ನೊಬ್ರು ಇಲ್ಲ. ಪುರಾಣ ಪುರುಷುಂಡವು, ಸಕಲ ಸೃಷ್ಟಿ ಹೇತುಭೂತುಂಡವು. ಎಲ್ಲ ಸೃಷ್ಟಿಗೂ ಕೂಡ ಮೂಲ ಕಾರಣನೇ ನೀನು. ಈಶ್ವರುಂಡವು, ಎಲ್ಲವನ್ನೂ ಕೂಡ ಅದರದರ ಕರ್ತವ್ಯ, ಅದರದರ ರೂಪ ಎಲ್ಲವನ್ನೂ ಶಾಸಿಸತಕ್ಕಂಥ ಈಶ್ವರ ನೀನು. ದಿನಕರುಡು ಕಾದಂಬಿನಿ ಕದಂಬಾವೃತುಂಡಗುಚು ಭಿನ್ನ ರೂಪುಂಡೈನ ಬಹುವಿಧ ಛಾಯಲಂದೋಚು ವಿದಂಬುನ. ಅಂತಂದ್ರೆ ದಿನಕರುಡು ಅಂತಂದ್ರೆ ಸೂರ್ಯ ಏನಾಗುತ್ತೆ, ಕಾದಂಬಿನಿ ಕದಂಬಾವೃತುಂಡಗುಚು. ಕಾದಂಬಿನಿ ಅಂತಂತಂದ್ರೆ ಮೇಘಗಳು. ಸೂರ್ಯ ಮೇಘರೂಪವಾದ ಮೇಘಗಳಿಂದ ಮರೆ ಮಾಡಲ್ಪಟ್ಟ ಹಾಗೆ ಎಲ್ಲರಿಗೂ ಕಂಡು ಬರ್ತಾನೆ. ಆದರೆ ಆ ಮೇಘದಿಂದ ಮರೆ ಮಾಡಲ್ಪಟ್ಟಂತಹ ಸೂರ್ಯ ಕೂಡ ಘಟಪಟಾದಿ ಪದಾರ್ಥಗಳನ್ನ ಪ್ರಕಾಶಗೊಳಿಸ್ತಾನೆ ಇರ್ತಾನೆ. ಆ ರೀತಿ ಭಿನ್ನ ರೂಪುಂಡೈನ ಬಹುವಿಧ ಛಾಯಲಂ ದೋಚು ವಿದಂಬುನ. ಅಂದ್ರೆ ಆ ಸೂರ್ಯ ಮೇಘದಿಂದ ಆವೃತನಾದರೂ ಕೂಡ ಎಲ್ಲ ಸೃಷ್ಟಿಯ ಎಲ್ಲ ಪದಾರ್ಥಗಳನ್ನು ಕೂಡ ಪ್ರಕಾಶಗೊಳಿಸ್ತಾನೆ ಇರ್ತಾನೆ. ಆ ವಿಧದಲ್ಲಿ ನೀ ಅಘಟಿತ ಘಟನಾ ನಿರ್ವಾಹಕಂಬೈನ ಸಂಕಲ್ಪಂಬುನಂ ಅಘಟಿತ ಘಟನಾ ಪಟೀಯಸಿ ಮಾಯಾ ಅಂತ ಹೇಳ್ತಾರೆ. ಆ ರೀತಿಯಾಗಿ ಏನು ಬೇಕಾದ್ರೂ ನಡಿಬಹುದು, ಅವನಂದುಕೊಂಡಿದ್ದನ್ನ ನಡೆಸ್ತಕ್ಕಂಥ ನಿರ್ವಾಹಕವಾದಂಥ ಸಂಕಲ್ಪ ನಿಂದು. ನೀನು ಸಂಕಲ್ಪ ಮಾಡಿ ಕಂಡು ಬಿಟ್ಟ ತಕ್ಷಣ ಸೃಷ್ಟಿ ಮಾಡಿಬಿಡಬಹುದು. ನೀನು ಏನು ಬೇಕಾದರೂ ಮಾಡ್ತೀಯ ಅಂತಹ ಅವನು. ತ್ರಿಗುಣಾತೀತುಂಡವಯ್ಯುನು ಅಂತಂದ್ರೆ ತ್ರಿಗುಣಾತೀತ, ಸತ್ವರಜಸ್ತಮೋ ಗುಣಗಳಿಗೆ ಅತೀತನಾದಂತಹವನು ನೀನು. ಸತ್ವಾದಿ ಗುಣ ವಿಧಾನಂಬುಲ ಅನೇಕ ರೂಪುಂಡವೈ ಗುಣವಂತುಲೈನ ಸತ್ಪುರುಷುಲಕುನ್ ತಮೋ ನಿವಾರಕಂಬೈನ ದೀಪಂಬು ರೂಪಂಬುನಂ ಪ್ರಕಾಶಿಂಚು ಚುಂದುವು. ಅಂದ್ರೆ ನಿನ್ನ ಅವತಾರಗಳನ್ನ ಎತ್ತವಾಗ ನೀನು ಸತ್ವಗುಣವನ್ನ ಹೆಚ್ಚು ಮಾಡಿಕೊಂಡು, ಸತ್ವಾದಿ ಗುಣ ವಿಧಾನಂಬುಲ ಅನೇಕ ರೂಪುಂಡೈ, ನೀನು ಎಷ್ಟೋ ರೂಪಗಳನ್ನ ಸತ್ವಾದ್ಯುಪಾದಿಗಳನ್ನ ಕೂಡ ನೀನು ಧರಿಸಿ ಏನು ಮಾಡ್ತೀಯ, ತ್ರಿಗುಣಾತೀತ ಆದರೂ ಕೂಡ ಸತ್ವಾದಿ ಗುಣವಿಧಾನಗಳಿಂದ ನೀನು ಅವತಾರಗಳನ್ನ ಎತ್ತುತ್ತೀಯ. ಸತ್ಪುರುಷರಿಗೆ ತಮೋ ನಿವಾರಕವಾದಂತಹ ದೀಪದಂತೆ, ಅಂದ್ರೆ ಅಜ್ಞಾನ ಅನ್ನತಕ್ಕಂಥ ಅಂಧಕಾರವನ್ನ ನಿವಾರಿಸ್ತಕ್ಕಂಥ ದೀಪದ ರೀತಿಯಲ್ಲಿ ನೀನು ಪ್ರಕಾಶಿಸ್ತೀಯ, ಸತ್ಪುರುಷರಿಗೆ ತೋಚ್ತೀಯ. ಭವದೀಯ ಮಾಯಾ ವಿಮೋಹಿತುಲೈನ ಜೀವುಲು ಪುತ್ರದಾರ ಗೃಹ ಕ್ಷೇತ್ರಾದಿ ಸಂಸಾರ ರೂಪಂಬೈನ ಪಾಪ ಪಾರಾವಾರ ಮಹಾವರ್ತ ಗರ್ತಂಬನ ಮುನುಗುಂಚುನ್ ದೇಲುಚುಂದುರು ದೇವ. ಇಂತಹ ಪರಬ್ರಹ್ಮಸ್ವರೂಪನಾದಂತಹ ನಿನ್ನ ಒಂದು ಮಾಯೆ ಅನ್ನತಕ್ಕಂಥದ್ದಿದೆಯಲ್ಲ, ಆ ವಿಷ್ಣು ಮಾಯೆ, ಅದರಿಂದ ವಿಮೋಹಿತರಾದಂತಹ ಜೀವರು ಏನಂದ್ಕೊಳ್ತಾರೆ, ದೇಹಾತ್ಮ ಭಾವದಿಂದ ಮುಳುಗಿರ್ತಾರೆ. ಈ ಭವದಲ್ಲಿರ್ತಕ್ಕಂಥ ಅಂದ್ರೆ ಭವಸಾಗರದಲ್ಲಿ, ಈ ಲೋಕದಲ್ಲಿರ್ತಕ್ಕಂಥದ್ದೇ ಎಲ್ಲ ಸತ್ಯ ಅಂತ ತಿಳ್ಕೊಂಡು ಬಿಡ್ತಾರೆ ಮಾಯೆಯಿಂದ ಬರ್ತರಾದಂಥವ್ರು. ನಾನು, ನನ್ನದು, ನನ್ನ ಮಕ್ಕಳು, ನನ್ನ ಮನೆ, ನನ್ನದು ಕ್ಷೇತ್ರ ಅಂತ ಸಂಸಾರ ರೂಪವಾದಂತಹ ಈ ಒಂದು ಭವಸಾಗರದಲ್ಲಿ ಮುಳುಗಿ ಹೇಳ್ತಾ ಇರ್ತಾರೆ. ಪಾಪ ಪಾರಾವಾರ, ನಾನು, ನನ್ನದು, ನನಗೆ ಬೇಕು, ಇದರಲ್ಲೇ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಭವದೀಯ ದಿವ್ಯ ರೂಪಾನುಭವಂಬು ಸೇಯಂಜಾಲಕ, ನಿನ್ನ ದಿವ್ಯ ರೂಪಾನುಭವವನ್ನ, ಆ ಅನುಭವವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲದೆ ಇಂದ್ರಿಯ ಪರತಂತ್ರುಂಡೈ ಭವತ್ಪಾದ ಸರಸೀರುಹಂಬುಲ ಜೇರ ನಿರುಂಗನಿ ಮೂಢಾತ್ಮುಂಡು. ಯಾರಾದ್ರೆ ನೀನೇ ಎಲ್ಲರಲ್ಲೂ, ಸಕಲ ಜೀವಗಳಲ್ಲೂ ನೀನೇ ತಾನೆ ಅಂತರ್ಯಾಮಿಯಾಗಿರ್ತಕ್ಕಂಥದ್ದು, ಅಂತಹ ನಿನ್ನನ್ನು ಅರಿಯಲಾರದೆ, ಆ ನಿನ್ನ ದಿವ್ಯ ರೂಪಾನುಭವವನ್ನು ತಿಳಿಯಲಾರದೆ ಇಂದ್ರಿಯಗಳಿಗೆ ಪರತಂತ್ರನಾಗ್ಬಿಟ್ರೆ, ಇಂದ್ರಿಯ ವಶರಾಗ್ಬಿಟ್ರೆ, ಇಂದ್ರಿಯಗಳಿಗೆ ಅಧೀನರಾಗ್ಬಿಟ್ರೆ ಅವ್ರೇನು ಮಾಡ್ತಾನೆ, ಈ ಇಹಲೋಕದ ಒಂದು ಇದರಲ್ಲೇ ಮುಳುಗೋಗಿರ್ತಾನೆ. ಆದ್ದರಿಂದ ಅವನಿಗೆ ನಿನ್ನ ಪಾದ ಸರೋವರಗಳನ್ನು ಸೇರಬೇಕು ಅನ್ನತಕ್ಕಂಥದ್ದು ತಿಳಿಯೋದೇ ಇಲ್ಲ, ಅಜ್ಞಾನದಲ್ಲಿ ಮುಳುಗಿ ಹೋಗಿರ್ತಾನೆ. ಅಂತಹ ಮೂಢಾತ್ಮರು ಆತ್ಮವಂಚಕೋಡು ಅನಂಬಡು. ಅಂತಹ ಮೂಢಾತ್ಮರು ಆತ್ಮವಂಚಕರು. ಯಾಕೆ, ತನ್ನೊಳಗೆ ಇರ್ತಕ್ಕಂತಹ ಆ ಸ್ವಾಮಿಯನ್ನ ಅರಿಯದೆ
ಇಹಲೋಕದ ಕರ್ಮಬಂಧಗಳಲ್ಲೇ ಮುಳುಗಿ ಸಿಲುಕಿ ಮತ್ತೊಂದು ಜನ್ಮಕ್ಕೆ ಬೇಕಾಗತಕ್ಕಂತಹ ಏನು ಬೇಕೋ ಹುಟ್ಟು ಸಾವು ಈ ನಿರಂತರ ಚಕ್ರದಲ್ಲೇ ಮುಳುಗೋಗಿರ್ತಾರಲ್ಲ, ಅವರು ಆತ್ಮವಂಚಕರು. ಅವರು ವಿಪರೀತ ಬುದ್ಧಿಂಜೇಸಿ ಪ್ರಿಯುಂಡವೈನ ನಿನ್ನು ಒಲ್ಲಕ. ವಿಪರೀತ ಬುದ್ಧಿ ಅವರಿಗೆ, ಮಾಯೆಗೆ ಅಧೀನರಾಗಿರ್ತಾರೆ. ಪಾಪ ಅವರೇನು ಮಾಡ್ಲಿಕ್ಕೆ ಸಾಧ್ಯ? ಇಂದ್ರಿಯಾರ್ಥಾನುಭವಂಬು ಸೇಯುಟ ಅಮೃತಂಬು ಮಾನಿ. ಇವರು ನಿನ್ನನ್ನ ಧ್ಯಾನಿಸಿ ನಿನ್ನನ್ನು ಸೇರಬೇಕು ಅನ್ನತಕ್ಕಂಥ ತಪನೆ ಇಲ್ಲದೆ ಯಾವಾಗಾದರೆ ಬರೀ ಇಂದ್ರಿಯಾರ್ಥಾನುಭವದಲ್ಲೇ ಇರ್ತಾರೋ ಅಂತಹವರು ಅಮೃತವನ್ನು ಬಿಟ್ಬಿಟ್ಟು ಅಮೃತಂಬು ಮಾನಿ ಹಾಲಾಹಲಂಬು ಸೇವಿಂಚುಟಗಾದೆ ಅಲ್ವಾ? ಶ್ರೇಯಸ್ಕರವಾದಂತಹ ಮೋಕ್ಷರೂಪವಾದಂತಹ ಅಮೃತವನ್ನು ಬಿಟ್ಬಿಟ್ಟು ಹಾಲಾಹಲನ ಸೇವಿಸಿ ಒದ್ದಾಡೋ ರೀತಿ ಅಂತಂದರೆ, ಮೋಕ್ಷಕ್ಕೆ ಕಾರಣವಾದಂಥ ನಿನ್ನ ಪಾದಾರವಿಂದಗಳನ್ನು, ನಿನ್ನ ಸ್ವರೂಪವನ್ನು ಅರಿತು ಅದಕ್ಕೆ ಶರಣು ಬಂದು ಮೋಕ್ಷ ಪಡೆದು ನಿನ್ನಲ್ಲಿ ಒಂದಾಗದೆ ಬರೀ ನಾನು ನನ್ನದು ಅಂತ ಇಂದ್ರಿಯ ಭೋಗಗಳಿಗೆ ಒಳಗಾಗಿ ಇದೇ ಭವಸಾಗರದಲ್ಲಿ ಮುಳುಗಿ ತೇಲಿ ಹುಟ್ಟಿ ಸತ್ತು ಮತ್ತೆ ಕರ್ಮಕ್ಕನುಸಾರವಾಗಿ ಜನ್ಮ ಜನ್ಮಕ್ಕನುಸಾರವಾಗಿ ಕರ್ಮ ಮಾಡ್ತಾ ಮಾಡ್ತಾ ಇದರಲ್ಲೇ ಮುಳುಗೋಗಿರ್ತಾರಲ್ಲ, ಅವರು ಅಮೃತನ ಬಿಟ್ಟು ವಿಷ ಕುಡಿದ ಹಾಗೆ. ಜಗದುದಯ ಪಾಲನ ಲಯ ಲೀಲಾ ಹೇತುವೈ. ನೀನು ಜಗತ್ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕೂಡ ನಿನ್ನ ಈ ಲೀಲೆಯೇ ಕಾರಣ. ಶಾಂತುಂಡವೈ ಸುಹೃಜ್ಜನ ಭಾಗದೇಯುಂಡವೈ. ನೀನು ಸುಹೃಜ್ಜನರಿಗೆ ಎಲ್ಲವನ್ನೂ ಕೊಡ್ತಕ್ಕಂಥವನು, ಭಾಗದೇಯ ನೀನು. ಸಮಾನಾಧಿಕ ವಸ್ತು ಶೂನ್ಯುಂಡವೈನ. ನೀನು ಅನುಪಮವಾದಂತಹವನು. ನಿನಗೆ ಅಂತ ಹೋಲಿಸಬಹುದು ಅನ್ನೋದಕ್ಕಂತ ನಿನ್ನ ಸಮಾನರೂ ಇಲ್ಲ, ನಿನಗಿಂತ ಅಧಿಕರೂ ಇಲ್ಲ. ನೀನೇ ವಿಶೇಷವಾದಂತಹವನು. ವಸ್ತುಶೂನ್ಯುಂಡವೈ ಸಮಾನಾಧಿಕ ವಸ್ತುಶೂನ್ಯುಂಡವೈನ. ನಿನ್ನು ಅಂತಹ ಪರಮಾತ್ಮನಾದ ನಿನ್ನನ್ನ ನೇನು ಬ್ರಹ್ಮಯು ಅಂತಂದ್ರೆ ಶಿವ ಸ್ತೋತ್ರ ಮಾಡ್ತಾ ಇರೋದು. ಅದರಿಂದ ಶಿವ ಮತ್ತೆ ಬ್ರಹ್ಮ. ಪರಿಣತಾಂತಃಕರುಣಲೈನ ಮುನಿಗಣಂಬುಲುನು. ಬರೀ ಬ್ರಹ್ಮರುದ್ರಾದಿಗಳೇ ಅಲ್ಲದೆ ಪರಿಣತ ಅಂತಃಕರಣರು ಅಂತಂತಂದ್ರೆ ಅವರ ಅಂತಃಕರಣ ಸ್ವಚ್ಛವಾಗಿರುತ್ತೆ. ಈ ಭವದ ಸುತ್ತಿಗೆ ಸಿಕ್ಕಾಕೋಬಾರದು ಅನ್ನತಕ್ಕಂಥದ್ದು, ಪರಬ್ರಹ್ಮನನ್ನು ಸೇರಬೇಕು ಅನ್ನತಕ್ಕಂಥ ಜ್ಞಾನ ನಿಚ್ಚಳವಾಗಿರ್ತಕ್ಕಂತಹ ಮುನಿಗಣಂಬುಲುನು. ಅಂತಹ ಮುನೀಶ್ವರರು ಕೂಡ ಭಜಿಯುಂಚು ಚುಂದುಮು. ನಾವೆಲ್ಲರೂ ನಿನ್ನನ್ನೇ ಸ್ತೋತ್ರ ಮಾಡ್ತೀವಪ್ಪ. ಎಲ್ಲದಕ್ಕೂ ನೀನೇ ಕಾರಣ. ವಿಶ್ವವೇ ನಿನ್ನ ವಿಗ್ರಹ ಅಂತಂದ್ರೆ ಅದು ವಿಶ್ವವಿಗ್ರಹವಾದಂತಹ ನೀನು, ವಿರಾಟ್ ಪುರುಷ ನೀನು. ಆದ್ರಿಂದ ನಾವೆಲ್ಲರೂ ಕೂಡ ನಿನ್ನನ್ನು ಸೇವಿಸ್ತಾ ಇರ್ತೀವಿ, ಭಜಿಸ್ತಾ ಇರ್ತೀವಿ ಅಂತ ರುದ್ರ ಆ ಪರಬ್ರಹ್ಮ ಸ್ವರೂಪನಾದಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಕೃಷ್ಣನ ಮುಂದೆ ನಿಂತು. ಕೃಷ್ಣ ಪರಮಾತ್ಮ ಅನ್ನೋದು ಚೆನ್ನಾಗಿ ಅರ್ಥವಾಗಿರೋದ್ರಿಂದ ಆ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಅವ್ಯಯುಂಡವನಂತುಂಡವಚ್ಚುತುಂಡವಾದಿ ಮಧ್ಯಾಂತ ಶೂನ್ಯುಂಡವ ಕಿಲ ಧೃತಿವಿ. ನಿಖಿಲ ಮಂದೆಲ್ಲ ವರ್ತಿಂತು ನೀವು ದಗಿಲಿ. ನಿಖಿಲ ಮೆಲ್ಲನು ನೀ ಎಂದೆನೆಗಡು ಕೃಷ್ಣ. ನೀನು ಅವ್ಯಯ ಅಂತಂದ್ರೆ ಯಾವುದೇ ಬದಲಾವಣೆಗಿಲ್ಲ ಜೀವಿಗಳಿಗಿರೋ ರೀತಿಯಲ್ಲಿ. ಹುಟ್ಟು, ಬೆಳೆಯುವಿಕೆ, ಕ್ಷೀಣಿಸುವಿಕೆ, ಮುಪ್ಪು, ಸಾವು ಈ ರೀತಿಯಾದ ಯಾವುದೇ ಬದಲಾವಣೆಗಳು ನಿನಗಿಲ್ಲ. ಅನಂತುಂಡವು ಆದಿಮಧ್ಯಾಂತರಹಿತ ನೀನು. ಅಚ್ಚುತುಂಡವು ಆದಿಮಧ್ಯಾಂತ ಶೂನ್ಯುಂಡವು ಅಂದ್ರೆ ಹುಟ್ಟು, ಮಧ್ಯ, ಜೀವನ ಮತ್ತೆ ಕೊನೆ ಈ ರೀತಿಯಾದಂಥ ಯಾವುದೂ ಇಲ್ಲ. ನೀನು ಅನಾದಿಯಾದವನು. ಆವತ್ತಿಂದ ಯಾವಾಗಿಂದ ಇದ್ದೀಯೋ ಗೊತ್ತಿಲ್ಲ, ಅಂತೂ ಇದೆಯಾ, ಇದ್ದೇ ಇರ್ತೀಯ. ಅಖಿಲ ಧೃತಿವಿ ನಿಖಿಲ ಮಂದೆಲ್ಲ ವರ್ತಿಂತು ನೀವು ಅಂತಂದ್ರೆ ಈ ಇಡೀ ವಿಶ್ವವನ್ನೆಲ್ಲ ವ್ಯಾಪಿಸಿರ್ತಕ್ಕಂಥವನು ನೀನು. ದಗಿಲಿ ನಿಖಲ ಮೆಲ್ಲನು ನೀ ಎಂದೆನೆಗಡು ಕೃಷ್ಣ. ಎಲ್ಲ ವಿಶ್ವವನ್ನೂ ನೀನು ವ್ಯಾಪಿಸಿದ್ದೀಯೆ. ಇದೆಲ್ಲ ವಿಶ್ವವೂ ಕೂಡ ವಿಶ್ವಾತ್ಮವಾದ ನಿನ್ನೊಳಗೆ ಇದೆ ಕೃಷ್ಣ ಎಂದು ಮುಂತಾಗಿ ಶಿವ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. అని సన్నుతించిన హరి ఆత్మ మోదించి మొగమునంజిరునవ్వు మొలకలెత్త లలిత బాలేందు కళామౌళి కిట్లను శంకర నీ మాట సత్యమరయ నేది నీకిష్టమయ్య సంగెడు దానిన వేండుము నీ కిత్తు
వీండవధ్యుండు అది ఎట్టిదనినన్ ప్రహ్లాదుండు మద్భక్తుండు అతనికి వరము నీ అన్వయనమున జననమందిన వారల జంపననుచున్ గడక మన్నించి తిని అది కారణముగా విశ్వంబరాభార విపుల భూరి బల భుజా ಗರ್ವಮಡಂಪಂಗ ಬಲಯುಂಗಾನ. ಶಿವನ ಸ್ತೋತ್ರವನ್ನ ಕೇಳಿ ಸಂತೋಷಗೊಂಡಂತಹ ಶ್ರೀಕೃಷ್ಣ ಮುಖದಲ್ಲಿ ಕಿರುನಗೆಯನ್ನ ಸೂಸುತ್ತಾ ಹೀಗೆ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಲಲಿತ ಬಾಳೆಂದು ಕಳಾಮೌಳಿಕಿ ಅಂತಂತಂದ್ರೆ ಚಂದ್ರಮೌಳಿಯಾದಂಥ ಶಿವನಿಗೆ ಹೀಗೆ ಹೇಳ್ತಾನೆ, ಶಂಕರ ನಿನ್ನ ಮಾತು ಸತ್ಯ, ನಿನಗೇನಿಷ್ಟವೋ ಅದನ್ನ ಕೇಳು, ನಾನು ನೀಡ್ತೀನಿ. ಯಾಕೆ ಈ ಬಾಣ ನಿನ್ನ ಭಕ್ತ, ನೀನು ಯಾವುದೇ ವರ ಕೇಳಿದ್ರು ನಾನಿವಾಗ ನಿನ್ನಿಷ್ಟದಂತೆ ನಾನು ಮಾಡ್ತೀನಿ. ನಾನು ಇವನನ್ನ ಕೊಲ್ಲಲ್ಲ, ಇವನು ನನಗೆ ಅವಧ್ಯ. ಇವನು ಯಾಕಪ್ಪ ಅಂತಂದ್ರೆ ಇವನು ಪ್ರಹ್ಲಾದ ವಂಶಸ್ಥ. ನಾನು ಮುಂಚೆನೆ ಪ್ರಹ್ಲಾದನನ್ನ ಕುರಿತು ನಿನ್ನ ವಂಶದವರನ್ನ ನಾನು ಕೊಲ್ಲಲ್ಲ ಅಂತ ವರ ಕೊಟ್ಟು ಬಿಟ್ಟಿದ್ದೀನಿ. ಅದು ಅಲ್ಲದೆ ಈ ಬಾಣಾಸುರ ಆ ಪ್ರಹ್ಲಾದನಿಗೆ ಪುತ್ರ, ಆದ್ರಿಂದ ಅವನ್ನ ನಾನು ಕೊಲ್ಲಲ್ಲ. ಆದರೆ ವಿಶ್ವಂಬರಾಭಾರ ವಿಪುಲ ಭೂರಿ ಬಲ ಭುಜಾ ಗರ್ವಮಡಂಪಂಗ ಬಲಯುಗಾನ. ಆದರೆ ಇವನ್ ನಾನು ಕೊಲ್ಲಿಲ್ಲ, ಆದರೆ ಇವನ ದುರಹಂಕಾರ ಪರಿಹಾರ ಮಾಡಬೇಕಾಗಿತ್ತು. ಇವನಿಗೆ ಮಹಾ ದುರಹಂಕಾರ ಇತ್ತು, 1000 ತೋಳು ನನಗೆ, ಅದಕ್ಕೆ ಮಹಾಪರಾಕ್ರಮಿ ನಾನು ಅನ್ನತಕ್ಕಂಥದ್ದಿತ್ತು. ಇವನ ಹಿಂದೆ ವಿಪರೀತವಾದ ದುಷ್ಟರ ಸೈನ್ಯವನ್ನೇ ಕಟ್ಕೊಂಡಿದ್ದ. ಆದ್ರಿಂದ ಅವನ ಅಹಂಕಾರ ನಾಶ ಮಾಡೋಕ್ಕೋಸ್ಕರ ಇವನ ಭುಜಗಳನ್ನು ಕತ್ತರಿಸ್ದೆ, ಮತ್ತೆ ಭೂಮಿಗೆ ಭಾರ ಆಗಿದ್ದಂತಹ ಇವನ ದುಷ್ಟ ಸೈನ್ಯವನ್ನ ಕೂಡ ನಾನು ನಾಶಗೊಳಿಸಿದ್ದೀನಿ. ಕರಮುಲು 4 ಸಿಕ್ಕಂಬರಿ మార్చితి వీడు నీదు భక్తులకగ్రేసరుండై పొగడుంది జరా మరణాది భయంబు దక్కి మనునిటమీందన్ ಕರಮುಲು 4 ಸಿಕ್ಕಂಬರಿ మార్చిತಿ. ನಾನೇನು ಮಾಡಿದೆ, ಇವನಿಗೆ 1000 ತೋಳುಗಳಲ್ಲಿ 4 ತೋಳುಗಳು ಉಳಿಸಿ ಇನ್ನೆಲ್ಲವನ್ನೂ ಕೂಡ ಕತ್ತರಿಸಿ ಹಾಕ್ಬಿಟ್ಟಿದ್ದೀನಿ. ನೀದು ಭಕ್ತುಲಕಗ್ರೇಸರುಂಡೈ ಪೊಗಡೊಂದಿ ಅಂತಂದ್ರೆ ಇವನು ಇನ್ನು ಮುಂದೆ ಪ್ರಪಂಚದಲ್ಲಿ ನಿನ್ನ ಭಕ್ತಾಗ್ರೇಸರಲ್ಲಿ, ನಿನ್ನ ಪ್ರಮತರಲ್ಲಿ ಮುಖ್ಯನಾಗಿರ್ತಾನೆ. ಜರಾ ಮರಣಾದಿ ಭಯಂಬುದಕ್ಕಿ ಮನುನು ಅಂತಂದ್ರೆ ಮನು ಅಂದ್ರೆ ಜೀವಿಸಿರ್ತಾನೆ. ಇವನಿಗೆ ಇನ್ನ ಜರಾ ಮರಣಾದಿ ಭಯಗಳು ಯಾವುದೂ ಇಲ್ಲ, ಇವರು ಯಾವ ಭಯವೂ ಇಲ್ಲ. ಜರಾ ಮರಣ ರಹಿತನಾಗಿ ಯಾರಿಂದಲೂ ಭಯವಿಲ್ಲದೆ ನಿನ್ನ ಪ್ರಮತರಲ್ಲಿ ಮುಖ್ಯನಾಗಿರ್ತಾನೆ. ಇನ್ನು ಮೇಲೆ ಮನು ಅಂದ್ರೆ ಆ ರೀತಿಯಾಗಿ ಜೀವಿಸಿರ್ತಾನೆ ಇವನು. ಇಟಮೀದನ್, ಇನ್ನು ಮುಂದೆ ಇವನು ಬಾಣಾಸುರ ಆ ರೀತಿಯಾಗಿ ನಿನ್ನ ಪ್ರಮಥರಲ್ಲಿ ಮುಖ್ಯನಾಗಿ ಇರ್ತಾನೆ అని ఆనతిచ్చిన నంబికావరుండు సంతుష్టాంతరంగుండై నబ్బలినందునుండట్లు రణరంగవేదిం కృష్ణ దేవతా సన్నిధిం ప్రజ్వలిత చక్ర కృషానుశిఖాజాలంబులందు నిజ బాహు సహస్ర శాఖా సమిత్ ప్రచయంబును తతదోద్వేల కీలాల మహీతాజ్య ధారాశతంబును పరభయంకర వీరహంకార మంత్రంబులు తోడ వేల్చి పరిశుద్ధిం పొంది విజ్ఞాన దీపాంకరంబున భజా ఖర్వ గర్వాంధకారంబు నివారించి అనవరత పూజిత స్థానుండగున బాణుండు భుజవన విచ్ఛేద జనిత విరూపిత స్థానుండయ్యును. తదీయ వరదాన కలితానంద హృదయానంద విందుండగుచు గోవింద చరణార విందంబులకు ಪ್ರಣಾಮಂಬುಲಾಚరించి ಅನಂತರಂಬು. ಇಲ್ಲಿ ಈಗ ಈ ಬಾಣಾಸುರನ ಸಹಸ್ರ ತೋಳುಗಳನ್ನ ಕತ್ತರಿಸಿದ್ದನ್ನ ಅತ್ಯಂತ ಸುಂದರವಾಗಿ ಒಂದು ಯಜ್ಞಕ್ಕೆ ಹೋಲಿಸಿದ್ದಾರೆ. ಅಂಬಿಕಾವರಂಡು ಸಂತುಷ್ಟಾಂತರಂಗುಡೈ. ಯಾವಾಗಾದ್ರೆ ಕೃಷ್ಣ ನಾನು ಬಾಣಾಸುರನ್ನ ಕೊಂದಿಲ್ಲಪ್ಪ, ಅವನು ಪ್ರಹ್ಲಾದ ವಂಶಸ್ಥ, ಅವನ ಗರ್ವ ಅಣಗಿಸೋಸ್ಕರ ಅವನ ಭುಜಗಳನ್ನ ಕತ್ತರಿಸಿದ್ದೀನಿ ಅಷ್ಟೇ ಅಂತ ಹೇಳಿದ್ನೋ, ಅದರಿಂದ ಅಂಬಿಕಾವರನಾದಂಥ ಶಿವ ಸಂತೋಷಗೊಂಡ. ಆ ಬಲಿನಂದ ಆ ರಣರಂಗವೇ ವೇದಿ ಆಯಿತು. ಆ ಬಲಿನಂದನನಾದಂಥ ಬಾಣಾಸುರನಿಗೆ ಆ ರಣರಂಗವೇ ಒಂದು ವೇದಿ ಆಯಿತು.
ಕೃಷ್ಣ ದೇವತೆಯ ಸನ್ನಿಧಾನ ಅಲ್ಲಿ ದೊರಕಿತ್ತು ಅವನಿಗೆ. ಪ್ರಜ್ವಲಿತ ಚಕ್ರ ಕೃಶಾನುಶಿಖಾಜಾಲಂಬುಲಂದು, ಆ ಪ್ರಜ್ವಲಿಸ್ತಕ್ಕಂತಹ ಕೃಷ್ಣನ ಸುದರ್ಶನ ಚಕ್ರದ ಅಗ್ನಿಜ್ವಾಲೆಗಳು ಅನ್ನತಕ್ಕಂಥದ್ದೇ ಹೋಮಜ್ವಾಲೆಗಳಾಯಿತು. ಅದರೊಳಕ್ಕೆ ನಿಜ ಬಾಹು ಸಹಸ್ರ ಶಾಖಾ ಸಮಿತ್ ಪ್ರಚಯಂಬುನು, ತನ್ನ ಸಹಸ್ರ ಬಾಹುಗಳು ಅಂತಕ್ಕಂಥದ್ದನ್ನೇ ಅವನೇನು ಮಾಡ್ದ, ಸಮಿತ್ತುಗಳನ್ನಾಗಿ, ಹೋಮಕ್ಕೆ ಬಳಸ್ತಕ್ಕಂಥ ಸಮಿತ್ತುಗಳನ್ನಾಗಿಸಿ, ತತೋದ್ವೇಲ ಕೀಲಾಲ ಮಹೀತಾಜ್ಯ ಧಾರಾಶತಂಬುನು ಅಂತಂದ್ರೆ ಆಗ ಖಂಡಿಸಿರತಕ್ಕಂಥ ಅವನ ಬಾಹುಗಳಿಂದ ಸುರಿದಂಥ ರಕ್ತದ ಧಾರೆನೇ ಹೋಮಕ್ಕೆ ಸಮರ್ಪಿಸತಕ್ಕಂಥ ಅಜ್ಜಾಹುತಿಗಳಾಯಿತು. ವೀರಹಂಕಾರ ಮಂತ್ರ ಅಂತಂತಂದ್ರೆ ಪರಭಯಂಕರನಾಗಿದ್ದಂಥ ಬಾಣನ ವೀರ ಅಹಂಕಾರವೇ ಮಂತ್ರಗಳ ಜೊತೆ ಹೋಮ ಮಾಡ್ದ. ತನ್ನ ಸಹಸ್ರ ತೋಳುಗಳನ್ನು ಕೂಡ ಆ ಕೃಷ್ಣನ ಸುದರ್ಶನ ಚಕ್ರಾಗ್ನಿ ಜ್ವಾಲೆಯಲ್ಲಿ ಹೋಮ ಮಾಡಿಬಿಟ್ಟ. ಈ ವಿಧವಾದಂಥ ಯಜ್ಞ ಕರ್ಮದಲ್ಲಿ ತನ್ನ ಭುಜ ಗರ್ವ, ತನ್ನ ಬಾಹುಗಳು ಸಹಸ್ರ ತೋಳುಗಳಿತ್ತು ಅನ್ನತಕ್ಕಂಥ ಗರ್ವ ಅನ್ನತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸ್ಕೊಂಡಂತಹ ಅವನು ಪರಿಶುದ್ಧನಾದ ಹೋಮ ಮಾಡಿದ್ರಿಂದ ಆ ನಿತ್ಯ ಶಿವ ಪೂಜಾ ದುರಂಧರನಾದಂಥ ದಾನವರಾಜನಾದಂಥ ಬಾಣಾಸುರ ಆ ಕೃಷ್ಣ ಇವನ ತೋಳುಗಳನ್ನ ಒಳ್ಳೆ ವೃಕ್ಷದ ಶಾಖೆಗಳನ್ನು ಕತ್ತರಿಸೋ ರೀತಿಯಲ್ಲಿ ಕತ್ತರಿಸಿದ್ದ. ಅದರಿಂದ ಆ ಬಾಣಾಸುರಕ್ಕೆ ಒಂದು ವಿಕಾರ ರೂಪ ಬಂದುಬಿಟ್ಟಿತ್ತು. ಆ ವಿಕಾರ ರೂಪ ಹೊಂದಿದ್ರೂ ಕೂಡ ಭುಜ ವನ ವಿಚ್ಛೇದ ಜನಿತ ವಿರೂಪಿತ ಸ್ಥಾನುಂಡಯ್ಯನೂ ಆದರೂ ಕೂಡ ತದೀಯ ವರದಾನ ಕಲಿತಾನಂದ ಹೃದಯಾರವಿಂದಂಡಗುಚು. ಆ ಕೃಷ್ಣ ಏನು ವರ ಕೊಟ್ಟಿದ್ದ, ಇವನಿಗೆ ಜರಾ ಮರಣ ರಹಿತನಾಗಿರ್ತಾನೆ, ಯಾರಿಂದಲೂ ಭಯ ಇಲ್ಲ, ರುದ್ರ ಪ್ರಮುಖರಲ್ಲಿ ಮುಖ್ಯನಾಗಿರ್ತಾನೆ ಅಂತ ಹೇಳಿದ್ನೋ ಇಲ್ವಾ, ಇವನಿಗೆ ಆನಂದವಾಗೋಯ್ತು. ಯಾಕೆ, ಇವನು ಅತ್ಯಂತ ಶಿವಭಕ್ತ ಇವನು. ಆದ್ರಿಂದ ಆ ಪಡೆದಂತಹ ಒಂದು ವರದಿಂದ ಆನಂದಗೊಂಡು ಬಿಟ್ಟು ಅವನೇನು ಮಾಡ್ದ, ಆ ಶಂಕರ ಈ ವರದಿಂದ ಆನಂದಿತನಾದಂಥ ಅವನು ಗೋವಿಂದನಿಗೆ ನಮಸ್ಕಾರ ಮಾಡ್ದ. ಪ್ರಣಾಮಂಬುಲ ಗೋವಿಂದ ಚರಣಾರವಿಂದಂಬುಲಕು ಪ್ರಣಾಮಂಬುಲಾಚరించి ಅನಂತರಂಬ. ಆ ಕೃಷ್ಣ ಸ್ವಾಮಿಗೆ ಬಾಣಾಸುರ ಬಂದು ನಮಸ್ಕಾರಗಳನ್ನ ಮಾಡಿ ನಂತರ ಮುಂದಿನ ಘಟನೆ ಏನಾಯ್ತು ಅನ್ನತಕ್ಕಂಥದ್ದನ್ನು ನೋಡೋಣ. ಆ ಬಾಣಾಸುರ ಶಿವನ ಭಕ್ತ, ಅವನಿಗಿದ್ದಂತಹ ಗರ್ವವನ್ನ ಅಣಗಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಶಿವ ವಿಷ್ಣುವಿಗೆ ನಡೆದಂತ ಒಂದು ಕದನ ಅಂತ ಅಂದ್ಕೋಬಹುದು. ಎಲ್ಲ ಮತ್ತೆ ದುಷ್ಟರ ನಿರ್ಮೂಲನವಾಯಿತು. ಬಾಣಾಸುರನಿಗಿದ್ದಂಥ ಅಹಂಕಾರ ನಿರ್ಮೂಲನೆ ಕೂಡ ಆಯಿತು. ಅವನಿಗೆ ಮತ್ತೆ ಭಕ್ತರಿಗೆ ಆನಂದವನ್ನ ನೀಡತಕ್ಕಂತಹ ಒಂದು ಸ್ಥಾನ ಅವನಿಗೆ ಪ್ರಾಪ್ತಿಯಾಯಿತು. ಶಂಕರನ ಭಕ್ತರಲ್ಲಿ ಅಗ್ರಗಣ್ಯನ ಅನಿಸ್ಕೊಳ್ತಕ್ಕಂಥ ಒಂದು ಸ್ಥಾನ ಕೂಡ ಪ್ರಾಪ್ತಿಯಾಯಿತು. ಎಲ್ಲ ಒಳ್ಳೆಯದಾಯಿತು. ಈಗ ಆನಂದಿತನಾದಂಥ ಬಾಣ ಕೂಡ ಬಂದು ಕೃಷ್ಣನಿಗೆ ನಮಸ್ಕಾರಗಳನ್ನು ಮಾಡ್ದ.